ಎಲ್ಲರೂ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೊನ್ನಾಳಿಯ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಅವರು ನಾನು ಸಚಿವ ಸ್ಥಾನದ ನಿರೀಕ್ಷೆ ಕೂಡ ಇಟ್ಕೊಂಡಿರಲಿಲ್ಲ, ನನ್ನ ಹೆತ್ತ ತಾಯಿಯ ಆಣೆಗೂ ನನಗೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ, ಯಾವ ನಾಯಕರ ಮನೆಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಈ ರೀತಿಯಾಗಿ ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಡಿಜಿ ಶಾಂತನಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆ ಅನ್ನೋ ರೀತಿಯಲ್ಲಿ ಶಾಂತನಗೌಡ ಕಾಂಗ್ರೆಸ್ನ ಶಾಸಕರು, ಹೊನ್ನಾಳಿ ಕ್ಷೇತ್ರದ ಶಾಸಕರು ನನಗೆ ಮಂತ್ರಿ ಮಾಡಿ ಅಂತ ಕೇಳಿಲ್ಲ, ನನ್ನ ಹೆತ್ತ ತಾಯಿಯ ಆಣೆಗೂ ನನಗೆ ಮಂತ್ರಿ ಮಾಡಿ ಅಂತ ಯಾವ ನಾಯಕರ ಬಳಿ ಕೂಡ ಹೋಗಿ ನಾನು ಕೇಳಿಕೊಂಡಿಲ್ಲ, ಯಾವುದೇ ಮೀಟಿಂಗನ್ನು ವೈಯಕ್ತಿಕವಾಗಿ ನಾನು ಕರೆದಿರಲಿಲ್ಲ, ನನಗೆ ಗೊತ್ತೇ ಇರದ ಹಾಗೆ ಸಭೆ ಅಂತ ಪೋಸ್ಟ್ ಹಾಕಿದ್ದಾರೆ. ನಮ್ಮ ಕಾರ್ಯಕರ್ತರು ಈ ರೀತಿಯಾದಂಥ ಒಂದು ಪೋಸ್ಟನ್ನು ಹಾಕಿರುವಂಥದ್ದು. ನಾನು ಇವತ್ತು ಸಭೆಯನ್ನು ಕರೆದಿರಲಿಲ್ಲ, ಅಭಿಮಾನಿಗಳು ಕರೆದಿದ್ರು, ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿ ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಡಿಜಿ ಶಾಂತನಗೌಡ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ, ನಿನ್ನೆ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರರು 2ನೇ ಹಂತದ ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡಿದರು. ತಾವು ತಿಳ್ಕೊಂಡಂಗೆ ನನಗೇನು ಖಂಡಿತ ಬೇಸಾಗಿಲ್ಲ, ನಾನು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಆದ್ರೆ ಆಗ್ಬೋದು, ಹೋಗ್ಬೋದು ಲೆಕ್ಕಾಗಿದ್ದೆ. ನಾನು ಬೆಂಗಳೂರಿಗೂ ಹೋಗಿರಲಿಲ್ಲ, ನಾನು ಊರಲ್ಲೇ ಇದ್ದೆ. ಇವತ್ತು ಬೆಳಿಗ್ಗೆ ನನಗೆ ಗೊತ್ತಿಲ್ಲದ ಹಾಗೆ ಟಿ ವಿಗಳಲ್ಲಿ ಶಾಸಕರು ಆದಂಥ ಶಾಂತನಗೌಡರು 11 ಗಂಟೆಗೆ ಅವ್ರ ಕಚೇರಿಯಲ್ಲಿ ಅಭಿಮಾನಿಗಳ ಸಭೆ ಕರೆದಂಥ ಟಿ ವಿಯಲ್ಲಿ ಬರ್ತಾ ಇತ್ತು. ನನ್ನ ಮಗ ಅದು 9 ಗಂಟೆ ತೋರಿಸ್ದೆ. ಅದಾದಮೇಲೆ ನಾನು ವಿಚಾರ ಮಾಡಲಾಗಿ ನಮ್ಮ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರೇ ಮೊಬೈಲ್ಗಳಲ್ಲಿ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳಿಲ್ಲ, ನನಗೆ ಕೇಳಿದ, ನನಗೆ ಗೊತ್ತೂ ಇಲ್ಲ. ನನಗೆ ಆಶ್ಚರ್ಯ ಆಯಿತು. ಅವ್ರಿಗೆ ಗಲಾಟೆನೂ ಮಾಡಿದೆ. ನನಗೆ ಕೇಳಿದಂಗೆ ಯಾಕಪ್ಪ ಹಾಕಿದೆ ಅಂತ ಹೇಳಿದೆ. ಎಲ್ಲರಿಗೂ ಒಂದೊಂದು ಉಜ್ಜಿ ಕೊಡ್ತಾನೆ, ಎಲ್ಲರಿಗೂ ಸಮಾಧಾನ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೂ ಸಮಾಧಾನ ಆಗಲ್ಲ ಅನ್ನೋ ಕಡೆ ಏನು ಮಾಡೋಕ್ಕಾಗಲ್ಲ. ಕೊನೆಗೆ ಅನಿವಾರ್ಯ ಮುಂದೆ ಹೆಜ್ಜೆ ಹೋಗ್ಬೇಕಂತವ್ರು. ಹಾಂ, ಥ್ಯಾಂಕ್ ಯು ಸರ್. ಬಸ್ಸು ನಾನೊಬ್ಬ ಹೆಲಿಕಾಪ್ಟರ್ ಪೈಲಟ್ ಇದ್ದಂಗೆ. ಅವ್ರು ಏನು ಮಾಡ್ತಾರೆ, ಆಯ್ತು ಇಂಥ ಕಡೆ ಬರ್ರಿ ಅಂದರೆ ಆ ಎಷ್ಟೊತ್ತು ಒಪ್ಪಿಕೊಂಡಿರ್ತಾರೆ. ಹೋಗಿ ನಾನು ಕುತ್ಕೊಂತಾನೆ, ನಾನೇ ಬುಕ್ ಮಾಡಿರ್ತೇನೆ. ಅವ್ರು ನೋಡ್ತಿರ್ತಾನೆ, ಹವಾಮಾನ ವೈಪರೀತ್ಯ ದಾವಣಗೆರೆ ಲ್ಯಾಂಡಿಂಗ್ ಸರಿ ಇಲ್ಲ, ಹಂಗೆ ಸರ್ ಗಾಡಿ ಹೋಗೋ ತಪ್ಪು ಅಂತ ಆಗತ್ತ. ನಾನು ಸೇಫ್ ಸುಟ್ಟಿದ್ದೆ ಬೇಡ ಬಂತದ್ದು. ಹಂಗೆ ನಾನು ಹವಾಮಾನ ವೈಪರೀತ್ಯ ನೋಡ್ತಕ್ಕಂಥ ವ್ಯಕ್ತಿ ಆದ್ದರಿಂದ ನನಗೇನು ಬೇಸ. ಒಪ್ಕೊಂತೀರಾ?